ಲೋಕ್ಯವ ಮಾಡಿ ತೋರಿದವರು, ಇದನಾರಯ್ಯ ಪ್ರಜ್ವಲಿತವ ಮಾಡಿ ತೋರಿದವರು. ಪೂರ್ವಾಚಾರಿ ಭಕ್ತಿ ಭಂಡಾರಿ ಸಂಗನ ಬಸವಣ್ಣ ಎನಗೆ ಗುಹೇಶ್ವರ ಲಿಂಗವ ತೋರಿದೆಯಾಗಿ. ಪೂರ್ವಾಚಾರಿ ಭಕ್ತಿ ಭಂಡಾರಿ ಸಂಗನ ಬಸವಣ್ಣ ಎನಗೆ ಗುಹೇಶ್ವರ ಲಿಂಗವ ತೋರಿದೆಯಾಗಿ. ಲೋಕಾದಿ ಲೋಕಗಳೆಲ್ಲವೂ ಎನಗೆ ಕಿಂಚಿತ್ತು, ಲೋಕಾದಿ ಲೋಕಗಳೆಲ್ಲವೂ ಎನಗೆ ಕಿಂಚಿತ್ತು. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ, ನೀನೇ ಒಳಪೊಕ್ಕು ಏನ ನುಡಿಸಿದಡೆ ನಾನು ನುಡಿವೆನೈ ಗುರುವೆ ಕೃಪೆಯಾಗು. ಸದಾವಕಾಲ ಸ್ಮರಣೀಯರು ಅಖಂಡ ಲೋಕಪೂಜ್ಯರಾದ ವಿಶ್ವಗುರು ಮಹಾಮಾನವತವಾದಿ ಲಿಂಗವಂತ ಧರ್ಮ ಸಂಸ್ಥಾಪಕ ಅಪ್ಪ ಬಸವಣ್ಣನವರ ಸಮಸ್ತ ಬಸವಾದಿ ಶರಣೆಯರ ಅನುಭಾವದ ಬೆಳಗಿನಲ್ಲಿ ಜರುಗುತ್ತಿರುವ ಶರಣತತ್ವ ಕಮ್ಮಟದ ಈ ಅನುಭಾವಪೂರ್ಣ ಸಂದರ್ಭದಲ್ಲಿ ಪವನ ಸಾನ್ನಿಧ್ಯವನ್ನು ಕರುಣಿಸಿರುವ ಸರ್ವ ಪೂಜ್ಯರಲ್ಲಿ, ಅನುಭಾವಿಗಳಲ್ಲಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮೀಯ ಶರಣ ತಂದೆ ತಾಯಿಗಳಲ್ಲಿ, ಮುದ್ದು ಮಕ್ಕಳಲ್ಲಿ ಭಕ್ತಿಯ ಶರಣಾರ್ಥಿಗಳು. ಲಿಂಗವಂತರ ಅಂಗವೆನಿಸಿರುವ ಅಷ್ಟಾವರಣ ತತ್ವಗಳ ಒಂದು ವಿವೇಚನೆಯಲ್ಲಿ ನಾವೆಲ್ಲ ಇದ್ದೇವೆ. ಈ ಕುರಿತು ಈಗಾಗಲೇ ಅಷ್ಟಾವರಣ ತತ್ವದ ಪ್ರಥಮ ತತ್ವವಾಗಿರುವ ಗುರು, ದ್ವಿತೀಯ ತತ್ವವಾಗಿರುವ ಲಿಂಗವನ್ನು ಪೂರೈಸಿ ಜಂಗಮ ತತ್ವಕ್ಕೆ ನಾವೆಲ್ಲ ಬರ್ತಾ ಇದ್ದೀವಿ. ಈ ಕುರಿತು ನೋಡುವಾಗ ಬಹುಶಃ ಜಂಗಮ ಅಂತ ಕುರಿತು ಅನುಭವ ನಾವೆಲ್ಲ ಮಾಡ್ಕೋಬೇಕಾದ್ರೆ ಜಂಗಮ ಗುರು ಮತ್ತು ಲಿಂಗ ತತ್ವವಿಡಿದೆ ಅವುಗಳ ಪರಿಪೂರ್ಣತೆಯಾಗಿ ಬರೋದು ಜಂಗಮ ತತ್ವ. ಅದನ್ನು ಗುರು ಬಸವಣ್ಣನವರು ತಮ್ಮ ಒಂದು ವಚನದ ಅನುಭವದಲ್ಲಿ ನಮಗೆಲ್ಲ ತೋರಿಸಿಕೊಡ್ತಾರೆ. ಬಸವಣ್ಣನವರ ಪ್ರಕಾರ ನಿತ್ಯ ನಿರಂಜನ ಪರಂಜ್ಯೋತಿ ಪರವಸ್ತು ಉಪದೇಶವ ಕೊಟ್ಟು ತಾನೇ ಗುರುವಾದ. ಕರಸ್ಥಲಕ್ಕೆ ಬಂದು ಪೂಜೆಗೊಂಡು ತಾನೇ ಲಿಂಗವಾದ. ಹಸರವಾದ ಪ್ರಪಂಚವ ಕಳೆದು ದಾಸೋಹವ ಮಾಡಿಸಿಕೊಂಡು ತಾನೇ ಜಂಗಮವಾದ. ಇಂತಿ ಗುರು ಲಿಂಗ ಜಂಗಮ ಒಂದೇ ತತ್ವವಲ್ಲದೆ ತಿಲಾಂಶ ಭೇದವಿಲ್ಲ ನೋಡ. ಒಂದೇ ಪರವಸ್ತು. ಅದಕ್ಕೆ ಬಸವಣ್ಣನವರು ಕರೆದದ್ದು ನಿತ್ಯ ನಿರಂಜನ ಪರಂಜ್ಯೋತಿ ಪರವಸ್ತು. ಆ ಒಂದೇ ಪರವಸ್ತು ತನ್ನ ಲೀಲೆಗಾಗಿ ತಾನೇ ಉಪದೇಶವ ಕೊಟ್ಟು ಅರಿವ ಬೋಧಿಸಿ ತಾನೇ ಗುರು ಅನಿಸ್ತು. ಆ ಅರಿವಿನ ಗಟ್ಟಿಗೊಂಡ ರೂಪವಾಗಿ ಸದ್ಭಕ್ತರ ಕರಸ್ಥಲಕ್ಕೆ ಬಂದು ಪೂಜೆಗೊಂಡು ತಾನೇ ಲಿಂಗ ಅನಿಸ್ತು. ಯಾವ ಸದ್ಭಕ್ತನ ಅಂಗಮನ ಭಾವದೊಳಗಿರುವ ಭವದ ಜಾಡ್ಯವ ಕಳೆದು ಅಂದರೆ ಅದನ್ನೇ ದಾಸೋಹವ ಮಾಡಿಸಿಕೊಂಡು ತಾನೇ ಜಂಗಮ ಅನಿಸ್ತು. ತಾನೇ ಒಂದೇ ವಸ್ತು ತನ್ನ ಲೀಲೆಗಾಗಿ ಗುರುವಾಗಿ, ಲಿಂಗವಾಗಿ, ಜಂಗಮವಾಗಿ ತೋರಿರುವಂಥದ್ದು. ಈ ಅಷ್ಟಾವರಣ ತತ್ವಗಳಲ್ಲಿ ಏನು ಈ ಗುರು, ಲಿಂಗ, ಜಂಗಮ ಅನ್ನುವ ಒಂದೇ ಪರವಸ್ತುವಿನ ಈ ಮೂರು ಮುಖ್ಯವಾದ ಮುಖಗಳದಾವಲ್ಲ, ಇವುಗಳ ಮುಂದುವರೆದಿರ್ತಕ್ಕಂಥ ಒಂದು ವಿಕಾಸವೇ ಒಂದು ವಿಭೂತಿ, ರುದ್ರಾಕ್ಷಿ, ಪಾದೋದಕ, ಪ್ರಸಾದ, ಮಂತ್ರವಾಗಿ ವಿಸ್ತಾರ ಆಗುವಂಥದ್ದು. ಇವೇ ತತ್ವಗಳು ಆಕಾಶ ತತ್ವದೊಳಗೆ ಹೋಗಿ ನಿಂತಾಗ ಮಂತ್ರ ಆಗ್ತೈತಿ, ಜಲತತ್ವಕ್ಕೆ ಬಂದಾಗ ಪಾದೋದಕ ಆಗ್ತೈತಿ, ಪೃಥ್ವಿ ತತ್ವಕ್ಕೆ ಬಂದಾಗ ಪ್ರಸಾದ ಆಗ್ತೈತಿ. ಹೀಗೆ ಒಂದೇ ಪರವಸ್ತು ಗುರು, ಲಿಂಗ, ಜಂಗಮ ಅನ್ನುವ ಮೂರು ಮುಖಗಳಾಗಿ ವಿಸ್ತಾರಗೊಂಡಿರುವಂಥದ್ದು. ಹಾಗಾದರೆ ಯಾವ ಪರವಸ್ತು ತಾನೇ ತನ್ನ ಲೀಲೆಗಾಗಿ, ಒಂದು ಕಡೆಗೆ ಇದನ್ನು ಷಣ್ಮುಖ ಶಿವಯೋಗಿಗಳು ತೋರಿಸಿಕೊಡ್ತಾರೆ. ಆ ಪರವಸ್ತುವಿನ ಗುರು, ಲಿಂಗ ಮತ್ತು ಜಂಗಮದ ವಿಸ್ತಾರಗೊಂಡಿರ್ತಕ್ಕಂಥ ನಿಲುವನ್ನು ನೀವು ನಿಮ್ಮ ಸ್ವಲೀಲೆಯಿಂದ ಜಗದ ಸಕಲ ಲೀಲಾ ವೈಭವಂಗಳ ನಟಿಸಬೇಕೆಂಬ ನೆನಹು ದೋರಲು ಆ ನೆನಹೇ ನಿರ್ಧರಿಸಿ ಚಿತ್ತೆನಿಸಿತ್ತು. ಈ ಜಗದ ಸಕಲ ಲೀಲಾ ವೈಭವಂಗಳ ನಟಿಸಬೇಕೆಂಬ ನೆನಹು ನಿಮ್ಮಲ್ಲಿ ತೋರಲು
ಆ ನೆನಹೇ ನಿರ್ಧರಿಸಿ ಚಿತ್ತೆನಿಸಿತ್ತು. ಆ ಚಿತ್ತಿನಿಂದ ನಾದ ಬಿಂದು ಕಳೆಗಳೊಗೆದವು. ಆ ನಾದ ಬಿಂದು ಕಳೆಗಳು ಮೂಲ ಚಿತ್ತಿನೊಂದಿಗೆ ಸಮರಸಗೊಂಡು ಅಖಂಡ ಪರಿಪೂರ್ಣ ತೇಜೋಮೂರ್ತಿ ಗೋಳಾಕಾರವೊಬ್ಬ ಮಹಾಲಿಂಗವೆನಿಸಿತ್ತು. ಆ ಮಹಾಲಿಂಗವು ತಾನೇ ಪಂಚಮುಖವನ್ನೈದಿಹ ಸದಾಶಿವನೆನಿಸಿತ್ತು. ಆ ಸದಾಶಿವನಿಂದೇ ಸ್ವರ್ಗ, ಮರ್ತ್ಯ, ಪಾತಾಳವೆಂಬ ತ್ರೈಲೋಕಗಳು ಜನಿಸಿದವು. ಈ ತ್ರೈಲೋಕಗಳ ಮಧ್ಯದಲ್ಲಿ ಹೆಣ್ಣು ಗಂಡು ನಾಮ ರೂಪ ಕ್ರಿಯೆಗಳನ್ನೊಳಗೊಂಡ ಸಕಲ ಸಚರಾಚರವೆಲ್ಲವೂ ಉದಯಿಸಿತ್ತು. ಇಂತಿವೆಲ್ಲವೂ ನಿಮ್ಮ ನೆನಹು ಮಾತ್ರದಿಂದಲಾದವಯ್ಯ. ಇಂತಿವೆಲ್ಲವೂ ನಿಮ್ಮ ನೆನಹು ಮಾತ್ರದಿಂದಲಾದವಯ್ಯ ಅಖಂಡೇಶ್ವರ. ಆ ಪರವಸ್ತುವಿನ ನೆನಹು ಮಾತ್ರದಿಂದ ತೋರಿ ಬಂದ ನೆನಹೇ ಗಟ್ಟಿಗೊಂಡಾಗ ತೋರಿ ಬಂದದ್ದು ಮೂಲ ಚಿತ್ತು. ಆ ಮೂಲ ಚಿತ್ತುವೇ ಗುರುಸ್ವರೂಪ. ಈ ಜಗತ್ತಿನಲ್ಲೆಲ್ಲ ಆವರಿಸಿರುವ ಅಖಂಡ ಅರಿವಿನ ಮೂಲ ಗರ್ಭ ಇರೋದೇ ಆ ಮೂಲ ಚಿತ್ತಿನಲ್ಲಿ. ಆ ಮೂಲ ಚಿತ್ತುವೇ ಒಡೆದು ವಿಸ್ತರಿಸಿ ನೆಲೆಗೊಂಡಿರ್ತಕ್ಕಂಥ ಸ್ವರೂಪವೇ ಲಿಂಗ. ಆ ಲಿಂಗಕ್ಕೆ ಮಹಾಲಿಂಗ ಅಂತ ಕರೆದರು. ಆ ಮಹಾಲಿಂಗ ಸೃಷ್ಟಿ ಕ್ರಿಯೆಯಲ್ಲಿ ತೊಡಗಿ ತಾನೇ ವಿಸ್ತಾರಗೊಂಡು ಸಕಲ ಜೀವರಾಶಿಗಳ ರೂಪದೊಳಗೆಲ್ಲ ನೆಲೆಸಿದಾಗ ಅದುವೇ ಜಂಗಮ. ಮೂಲ ಚಿತ್ತಿನಲ್ಲಿ ಗುರು, ಆ ಚಿತ್ತು ನೆನಹು ನಿರ್ಧರಿಸಿ ಗಟ್ಟಿಗೊಂಡದ್ದೇ ಲಿಂಗ. ಆ ಲಿಂಗದ ಚಲನೆಯಾಗಿ ಇಡೀ ವಿಶ್ವದ ತುಂಬೆಲ್ಲ ಆವರಿಸಿದಾಗ ಅದುವೇ ಜಂಗಮ. ಹಂಗಾದ್ರೆ ಜಂಗಮ ಅಂದ್ರೆ ಏನು ಅಂದರೆ ಲಿಂಗದ ಚೈತನ್ಯದ ಚಲನೆ, ಲಿಂಗದ ವಿರಾಟ ಸ್ವರೂಪವೇ ಜಂಗಮ. ಲಿಂಗ ಬಿಟ್ಟು ಜಂಗಮ ಇಲ್ಲ. ಲಿಂಗ ತಾನು ಕೇಂದ್ರ ವಸ್ತುವಾಗಿ ನೆಲೆಗೊಂಡಾಗ ಅದು ಲಿಂಗ. ಆ ಲಿಂಗದ ಕಿರಣಗಳಾಗಿ ಸಕಲ ಜೀವರಾಶಿಗಳೊಳಗೆಲ್ಲ ಅಣುರೇಣು ತೃಣಕಾಷ್ಟದೊಳಗೆಲ್ಲ ಲಿಂಗದ ಚೈತನ್ಯ ವಿಸ್ತರಿಸಿಕೊಂಡಾಗ, ಹೀಗೆ ಅಖಂಡವಾಗಿ ವಿಸ್ತರಿಸಿ ವಿರಾಟ ಸ್ವರೂಪವಾಗಿ ನಿಂತಾಗ ಅದುವೇ ಜಂಗಮ. ಜಂಗಮ ಅಂತ ಕರೆಸಿಕೊಳ್ಳೋದು. ಅದಕ್ಕಾಗಿ ಬಸವಣ್ಣನವರು ಒಂದು ಕಡೆ ಪಿಂಡ ಜ್ಞಾನಸ್ಥಳದಲ್ಲಿ ಒಂದು ವಚನದಲ್ಲಿ ಹೇಳುತ್ತಾರೆ, ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ ನೀನು ಆಕಾರವಾಗಿದ್ದಲ್ಲಿ ನಾನು ವೃಷಭನೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ ನೀನು ಜಂಗಮ ಲಾಂಛನವಾಗಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನವಾಗಿದ್ದೆ ಕಾಣ. ಕೂಡಲ ಸಂಗಮ ದೇವ ಆ ಒಂದೇ ಪರವಸ್ತು ನಿರಾಕಾರವಾಗಿ, ನಂತರ ನಾಟ್ಯಕ್ಕೆ ನಿಲ್ಲೋದು ಅಂದ್ರೆ ಲೀಲೆಯನ್ನಾಡಿ, ಸಾಕಾರಗೊಳ್ಳೋದು ಅಂದ್ರೆ ಮಹಾಲಿಂಗ ಸ್ವರೂಪವಾಗಿ, ಆ ಮಹಾಲಿಂಗವೇ ಮುಂದೆ ಜಂಗಮ ಲಾಂಛನವಾಗಿ ಬಂದಾಗ ಈ ನಾನು ಭಕ್ತನೆಂಬ ವಾಹನವಾಗಿ ನಿನ್ನೊಂದಿಗಿದ್ದೇನೆ. ಹಾಗಾದರೆ ದೇವ ಮತ್ತು ಜೀವನ ಸಂಬಂಧ ಅವಿನಾಭಾವವಾಗಿ ನಡ್ಕೊಂಡು ಬಂದಾಗ ಅದರ ಆ ಲಿಂಗದ ವಿಸ್ತಾರಗೊಂಡಿರ್ತಕ್ಕಂಥ ರೂಪವಾಗಿ ಅದು ಜಂಗಮವಾಗಿ ಬಂದಾಗ, ಆ ಜಂಗಮ ಅನ್ನೋದು ಬಸವಣ್ಣವ್ರಿಗೆ ಎಲ್ಲಿ ಕಂಡಿತ್ತು ಅಂದರೆ ಸಕಲ ಜೀವರಾಶಿಗಳೆಲ್ಲರ ರೂಪದಲ್ಲಿ ಕೂಡಲ ಸಂಗಮ ದೇವ ನೀನೇ ಜಂಗಮ ಮುಖವಾಗಿ ಬಂದಾಗ ನಾನು ಭಕ್ತನೆಂಬ ವಾಹನವಾಗಿ ನಾನು ನಿನ್ನೊಂದಿಗಿದ್ದೇನೆ. ಅದಕ್ಕೆ ಬಸವಣ್ಣನವ್ರು ಹೇಳ್ತಾರೆ, 84 ಲಕ್ಷ ಮುಖದೊಳಗೆ ಒಂದೇ ಮುಖವಾಗಿ ಕಾಡಿ ನೋಡೆನ್ನನು ಬೇಡಿ ನೋಡೆನ್ನನು. ನೀನು ಆವಾವ ಮುಖದೊಳಗೆ ಬಂದಳು ನಾನೀವೇ ಕೂಡಲ ಸಂಗಮ ದೇವ. 84 ಲಕ್ಷ ಜೀವರಾಶಿಗಳು ಇವೆಲ್ಲವೂ ಬಸವಣ್ಣನವರ ದೃಷ್ಟಿಯಲ್ಲಿ ಲಿಂಗದ ಮುಖ ಜಂಗಮಗಳೇ. 84 ಲಕ್ಷ ಜೀವರಾಶಿಗಳು ಅಂದ್ರೆ ಲಿಂಗವನ್ನು ಬಿಟ್ಟು ಬೇರಲ್ಲ. ಯಾವ ಕೇಂದ್ರ ಸ್ಥಾನವಾಗಿ ನಿಂತ ಮಹಾಲಿಂಗ, ಆ ಮಹಾಲಿಂಗದ ಕಿರಣ ಸ್ವರೂಪವಾಗಿರುವೇ 84 ಲಕ್ಷ ಜೀವರಾಶಿಗಳು ಈ ಸಮಸ್ತವಾಗಿರ್ತಕ್ಕಂಥ ಬ್ರಹ್ಮಾಂಡ. ಈ ಸಮಸ್ತವಾಗಿರ್ತಕ್ಕಂಥ ಬ್ರಹ್ಮಾಂಡದೊಳಗೆಲ್ಲ ಲಿಂಗ ಹೇಗೆ ನೆಲೆಸಿದೆ ಅಂತ ಕೇಳಿದ್ರೆ ಜಂಗಮವಾಗಿ ನೆಲೆಸಿದೆ. ಲಿಂಗ ಈ ಬ್ರಹ್ಮಾಂಡದಲ್ಲಿ ಹೇಗಿದೆ? ಜಂಗಮ ಸ್ವರೂಪವಾಗಿದೆ, ಜಂಗಮವಾಗಿ ನೆಲೆಸಿದೆ. ಅದಕ್ಕೆ ಬಸವಣ್ಣವ್ರು ಏನಂತ ಹೇಳ್ಕೊಂಡ್ರು, ಬಸವ ಬಾರಯ್ಯ ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ. ಮತ್ತಾರೂ ಇಲ್ಲ ನಾನೊಬ್ಬನೇ ಭಕ್ತ, ಮಿಕ್ಕವರೆಲ್ಲ ಜಂಗಮಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ ಅಂದಾಗ ಬಸವಣ್ಣನವರ ಕೂಡಲ ಸಂಗಮ ದೇವ
ಬಸವಣ್ಣನವರ ಕರದಿಷ್ಟ ಲಿಂಗ ಜಂಗಮ ಮುಖವಾಗಿ ಜಗದ್ಭರಿತವಾಗಿ ತೋರಿ ಬಂದಿದೆ. ಅದನ್ನು ಮಹಾದೇವಿ ಅಕ್ಕಗಳು ಹೆಂಗೆ ತೋರಿಸ್ತಾರೆ, ಜಂಗಮದ ನಿಲುವು, ಜಂಗಮದ ಸ್ಥಿತಿ ಈ ಪ್ರಪಂಚದೊಳಗೆ ಹೇಗಿದೆ ಅಂತ ಕೇಳಿದ್ರೆ, ವನವೆಲ್ಲ ನೀವೇ, ವನದೊಳಗಣ ಜೀವ ತರುವೆಲ್ಲ ನೀವೇ, ವನದೊಳಗಾಡುವ ಖಗ ಮೃಗ ಪಕ್ಷಿಗಳೆಲ್ಲ ನೀವೇ. ಚನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ ನೀ ನನಗೊಮ್ಮೆ ಮುಖದೋರ. ಪರಮಾತ್ಮ ಜಂಗಮವಾಗಿ ಪ್ರಪಂಚದೊಳಗೆಲ್ಲ ಇದ್ದಾನೆ. ಈ ಪ್ರಪಂಚದೊಳಗೆಲ್ಲ ಇರುವ ಲಿಂಗದ ಚೈತನ್ಯಕ್ಕೆ ಜಂಗಮ ಅಂತ ಕರೀತಾರೆ. ಹಂಗಾರೆ ಅದು ಎಲ್ಲೆಲ್ಲಿ ಕಂಡ್ರು ಅವರು ಅಂದರೆ, ವನವೆಲ್ಲ ನೀವೇ, ವನದೊಳಗಣ ಜೀವ ತರುವೆಲ್ಲ ನೀವೇ, ವನದೊಳಗಾಡುವ ಖಗ ಮೃಗ ಪಕ್ಷಿಗಳೆಲ್ಲ ನೀವೇ. ಈ ಪ್ರಪಂಚವನ್ನು ಕಣ್ಣು ಬಿಟ್ಟು ನೋಡಿದರೆ ಏನು ಕಾಣ್ತೈತಿ, ಅದೆಲ್ಲವೂ ಲಿಂಗದ ಮುಖ ಜಂಗಮವೇ. ನಮ್ಮ ಕಣ್ಣು ಮುಂದಿರೋದೆಲ್ಲವೂ ಜಂಗಮವೇ. ಅದಕ್ಕೆ ಬಸವಣ್ಣವ್ರು ಏನಂತಾರ, ಕಾಂಬುದೆಲ್ಲವೂ ಕೂಡಲ ಸಂಗಮ, ಕಾಂಬುದೆಲ್ಲವೂ ಕೂಡಲ ಸಂಗಮ. ಏನು ಕಾಣ್ತೈತಿ ಪ್ರಪಂಚದೊಳಗೆ, ಈ ಕಾಣೋದೆಲ್ಲವೂ ಸಹಿತ ನನ್ನ ಬಿಟ್ಟು ಭಿನ್ನವಾಗಿರುವ, ಅಂದರೆ ನನ್ನೊಳಗಿನ ಪರವಸ್ತುವನ್ನು ಬಿಟ್ಟು ಭಿನ್ನವಾಗಿರೋ ಪ್ರಪಂಚ ಅಲ್ಲ, ಪ್ರಪಂಚವೆಲ್ಲವೂ ಕೂಡ ಜಂಗಮ ಭರಿತವಾಗಿದೆ, ಶಿವಮಯವಾಗಿದೆ. ಇಲ್ಲಿ ಪರಮಾತ್ಮನೇ ಜಂಗಮವಾಗಿ ವಿರಾಟ ಸ್ವರೂಪದಲ್ಲಿ ಪರಿಪೂರ್ಣವಾಗಿ ಆವರಿಸಿದ್ದಾನೆ. ಹೀಗೆ ಆವರಿಸಿರುವ ಪರಿಪೂರ್ಣ ಜಗದ್ಭರಿತವಾದ ಲಿಂಗ ತತ್ವವೇ ಜಂಗಮ ಅಂತ ಕರೆಸಿಕೊಳ್ಳುವಂಥದ್ದು. ಅದಕ್ಕೆ ಬಸವಣ್ಣನವರು ಅದನ್ನು ಕುರಿತು ಹೇಳುವಾಗ ಏನಂತ ಹೇಳಿದ್ರು, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ. ಇನ್ನೇನು ಕಾಣಲಿಲ್ಲ. ಎತ್ತೆತ್ತ ನೋಡಿದಡತ್ತತ್ತ, ಆಕಾಶದತ್ತ ನೋಡಿದ್ರು, ಎಡಕ್ಕೆ ನೋಡಿದ್ರು, ಬಲಕ್ಕೆ ನೋಡಿದ್ರು, ಈ ಪ್ರಪಂಚದ ಎತ್ತೆತ್ತ ಕಣ್ಣು ಹಾಯಿಸಿ ನೋಡಿದ್ರು ಕೂಡ ಯಾರು ಕಾಣಲಿಲ್ಲ. ಶ್ರೀಮಂತರು, ಇವರು ಬಡವರು, ಇವರು ಕಲಿತವರು, ಇವರು ಕಲಿದವರು, ಇವರು ದೊಡ್ಡವರು, ಇವರು ಸಣ್ಣವರು, ಹಿಂಗೆ ಕಾಣಲಿಲ್ಲ. ಏನು ಕಾಣ್ತವ್ರಿಗೆ, ಪ್ರಪಂಚದ ಸಕಲ ಜೀವಿಗಳನ್ನು ನೋಡಿದಾಗ ಎತ್ತೆತ್ತ ನೋಡಿದಡತ್ತತ್ತ ನೀವೇ ದೇವ. ಇದು ಜಂಗಮ. ಎಲ್ಲಿ ನೋಡಿದ್ರು ಎಲ್ಲದರಲ್ಲಿಯೂ ಲಿಂಗದ ಕಳೆ ಇರೋದು. ಎಲ್ಲಿ ನೋಡಿದಡಲ್ಲೆಲ್ಲ ಪರಮಾತ್ಮನೇ ಇದ್ದಾನೆ ಅನ್ನೋ ಅರಿವನ್ನು ಗಟ್ಟಿಗೊಳಿಸಿಕೊಂಡದ್ದು ಅದು ಜಂಗಮ. ಸಕಲ ವಿಸ್ತಾರದ ರೂಹು ನೀವೇ ದೇವ, ವಿಶ್ವತೋ ಚಕ್ಷು ನೀವೇ ದೇವ, ವಿಶ್ವತೋ ಮುಖ ನೀವೇ ದೇವ, ವಿಶ್ವತ ಪಾದ ನೀವೇ ದೇವ, ಕೂಡಲ ಸಂಗಮ ದೇವ. ಹೀಗೆ ಎತ್ತೆತ್ತ ನೋಡಿದಡತ್ತ ಕೇವಲ ಪರಮಾತ್ಮನನ್ನೊಬ್ಬನನ್ನೇ ಇದ್ದಾನೆ ಅನ್ನೋ ಅರಿವಿದೆಯಲ್ಲ, ಅದು ಜಂಗಮ. ಯಾಕೆ ಅಂತ ಕೇಳಿದರೆ, ಲಿಂಗದ ಚಲನೆಯಾಗಿ ಲಿಂಗದ ಶಕ್ತಿಯೇ ಚಲಿಸಿ ಜಂಗಮವಾಗಿ ಆವರಿಸಿದೆ. ಈಗೊಬ್ಬ ಸೂರ್ಯ ಇದ್ದಾನೆ, ಆ ಸೂರ್ಯನಿಂದ ಸಹಸ್ರ ಸೂರ್ಯ ಕಿರಣಗಳು, ಸೂರ್ಯ ರಶ್ಮಿಗಳಾಗಿ ಈ ಭೂಮಿಯನ್ನೆಲ್ಲ ಬೆಳಕು ಮಾಡಿವೆ. ಇಲ್ಲಿ ಸೂರ್ಯ ಬಂದಿಲ್ಲ, ಸೂರ್ಯನ ಅನಂತವಾದ ಶಕ್ತಿಯನ್ನು ತಮ್ಮೊಳಗೆ ಹಿಡಿದಿಟ್ಟುಕೊಂಡಿರುವ ಸೂರ್ಯ ರಶ್ಮಿಗಳು ಇಲ್ಲಿವರೆಗೆ ಬಂದಾವ. ಇಲ್ಲಿ ಸೂರ್ಯ ಬಂದಾನೋ, ಸೂರ್ಯನ ಕಿರಣಗಳು ಬಂದಾವೋ, ಸೂರ್ಯನ ಕಿರಣಗಳು ಬಂದಾವ. ಅದರ ಕಿರಣಗಳಲ್ಲಿ ಏನಿದೆ, ಸೂರ್ಯನೊಳಗಿರುವ ಅನಂತವಾದ ಶಕ್ತಿ ಇದೆ. ಅದು ಇದೆ ಅಂತ ನಾವು ಸೌರ ಶಕ್ತಿಯನ್ನು ಇಲ್ಲಿ ಬಳಸ್ತೀವಿ. ಅದರಿಂದ ವಿದ್ಯುತ್ ತಯಾರು ಮಾಡ್ತೀವಿ, ನೀರು ಕಾಸ್ತೀವಿ, ಮತ್ತೇನೋ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಸೂರ್ಯನಲ್ಲಿರುವ ಸಮಸ್ತ ಶಕ್ತಿ ಅವನಿಂದ ಹೊರಹೊಮ್ಮಿದ ಪ್ರತಿಯೊಂದು ಕಿರಣದೊಳಗೂ ಇದೆ. ಹಾಗೆ ಸೂರ್ಯ ಹೇಗೆ ಒಂದು ಕಡೆಗೆ ಇದ್ದು ತನ್ನೊಳಗಿನ ಶಕ್ತಿಯನ್ನು ತನ್ನ ರಶ್ಮಿಯ ಮುಖಾಂತರವಾಗಿ ಪ್ರವಹಿಸಿ ಇಡೀ ಪ್ರಪಂಚದ ಸಕಲ ಚೇಷ್ಟೆಗಳಿಗೆ ಕಾರಣನಾಗಿದ್ದಾನಲ್ಲ, ಹಾಗೆ ಒಂದೇ ಪರವಸ್ತು ತಾನಿದ್ದ ಕೇಂದ್ರದಲ್ಲಿದ್ದದ್ದು ಮಹಾಲಿಂಗ, ಲಿಂಗ ತತ್ವ. ಆ ಲಿಂಗ ತತ್ವದಿಂದ ಹೊರಹೊಮ್ಮಿದ ಅನಂತ ರಶ್ಮಿಗಳದವಲ್ಲ, ಅದು ಜಂಗಮ ತತ್ವ. ಅದು ಜಂಗಮ ತತ್ವ, ಅವನಿಂದಲೇ ಹೊರಹೊಮ್ಮಿದ್ದು. ಅದಕ್ಕಾಗಿ ಬಸವಣ್ಣನವ್ರು ಏನಂತಾರೆ, ಛಲ ಬೇಕು ಶರಣಂಗೆ ಲಿಂಗ ಜಂಗಮ ಒಂದೆಂಬ. ಬೇರೆ ಅಲ್ಲದು, ಲಿಂಗ ಜಂಗಮ ಅಂತ ಹೆಸರು ಬೇರೆ ಆಗಿದೆ. ಆದರೆ ತನ್ನ ಲೀಲೆಗಾಗಿ ತಾನೇ ವಿಸ್ತಾರಗೊಂಡು ಜಂಗಮ ಅನಿಸ್ಕೊಂಡೈತಿ, ಒಂದು ಕಡೆಗೆ ಲಿಂಗ ಅನಿಸ್ಕೊಂಡೈತಿ. ಆದರೆ ಲಿಂಗ ಮತ್ತು ಜಂಗಮದ ನಿಲುಕಡೆ ತಾನು ಮಾತ್ರ ಒಂದೇ ಒಂದೇ. ಹೀಗೆ ಈ ಅಖಂಡವಾಗಿರ್ತಕ್ಕಂಥ ಅರಿವನ್ನು
ಲಿಂಗ ಇಷ್ಟು ವಿಸ್ತಾರವಾಗಿರ್ತಕ್ಕಂಥ ಅರಿವನ್ನು ಹೊಂದಿರತಕ್ಕಂಥ ಲಿಂಗದ ಅರಿವನ್ನು ಯಾವ ಸದ್ಭಕ್ತ ಶರಣ ತನ್ನಂಗದಲ್ಲಿ ಅಂಗೈವಿಸಿಕೊಂಡು ನಾಮರೂಪಾತ್ಮಕವಾಗಿರ್ತಕ್ಕಂಥ ಜಡವಾದ ಶರೀರ ಭಾವವನ್ನು ಮೀರಿ ಅನಂತವಾದ ಜಂಗಮ ಭಾವದಲ್ಲಿ ವಿರಮಿಸ್ತಾನೋ ಅವನು ಜಂಗಮ. ಇದುವರೆಗೆ ನೋಡಿದ್ದು ಪರವಸ್ತುವಿನ ನಿಖಲ ಸ್ವರೂಪದ ಜಂಗಮ. ಯಾಕಂದ್ರೆ ಅಷ್ಟಾವರಣದ 8 ತತ್ವಗಳು 2 ಮುಖಗಳು, ಒಂದು ಸಕಲ ಮುಖ, ಇನ್ನೊಂದು ನಿಷ್ಕಲ ಮುಖ. ಸಕಲ ಅಂದರೆ ಸಾಕಾರ ರೂಪ, ನಿಷ್ಕಲ ಅಂದರೆ ನಿರಾಕಾರ ರೂಪ. ನಮ್ಮಲ್ಲಿ ಎರಡೂ ಇದೆ. ನಾವು ಕೇವಲ ಸಾಕಾರ ಹಿಡಿಯೋರಲ್ಲ, ಕೇವಲ ನಿರಾಕಾರ ನಂಬೋರಲ್ಲ. ನಿರಾಕಾರವನ್ನು ನಂಬಬೇಕಾದ್ರೆ ಸಾಕಾರವನ್ನು ಆಶ್ರಯಿಸಲೇಬೇಕು ಅನ್ನುವ ಒಂದು ಗಟ್ಟಿಯಾದ ಸಿದ್ಧಾಂತವನ್ನು ಈ ಧರ್ಮಕ್ಕೆ ನಮ್ಮ ಶರಣರು ನಮಗೆ ಕೊಟ್ಟು ಹೋಗ್ಯಾರ. ಆ ನೆಲೆಯೊಳಗೆ ಗುರುವಾದರೂ ಕೂಡ ಅರಿವು ನಿರವಯ ಗುರುವಾದರೆ ದೀಕ್ಷೆಯನ್ನು ಕೊಡ್ತಕ್ಕಂಥ ಅರಿವಿನ ಸಾಕಾರ ಮೂರ್ತಿಯೇ ತಾನಾದ ಸುಜ್ಞಾನ ಸತ್ಕ್ರಿಯಾ ಸಂಪನ್ನನಾದ ಗುರು ಬಹಿರಂಗದಲ್ಲಿ ಬೇಕೇ ಬೇಕು. ಲಿಂಗ ಲಯ ಗಮನರಹಿತ ದ್ವಾತ್ ಲಿಂಗ ಮುದಚ್ಚತೆ ಅಂತ ಹೇಳ್ತೇವಲ್ಲ, ಅಂಥ ಲಿಂಗ ನಿರಾಕಾರ ನಿರವಯ ಸ್ವರೂಪ ಆಗಿದ್ರೂ ಕೂಡ ಅದರ ಅರಿವು ಭಕ್ತನಂಗಕ್ಕಾಗಬೇಕಾದ್ರೆ ಸಾಕಾರದಲ್ಲಿ ಕರಸ್ಥಲಕ್ಕೊಂದು ಇಷ್ಟಲಿಂಗ ಬೇಕೇ ಬೇಕು. ಹಾಗೇನೆ ಜಂಗಮ ಅನ್ನತಕ್ಕಂಥದ್ದು ಲಿಂಗದ ವಿಸ್ತಾರವೇ ಜಂಗಮ ಅನ್ನುವಂಥ ಒಂದು ನಿರವಯ ಜಂಗಮದ ಸ್ಥಿತಿಯಾದರೆ, ಆ ನಿರಾಕಾರ ನಿರವಯ ಜಂಗಮದ ಪರಿಪೂರ್ಣ ಅನಂತವಾದ ಅರಿವನ್ನು ತನ್ನಂಗದಲ್ಲಿ ಅಂಗೈವಿಸಿಕೊಂಡು ಅರಿವು ಆಚಾರ ಅನುಭಾವಗಳ ಸಂಗಮಗೊಂಡ ವ್ಯಕ್ತಿತ್ವ ಯಾವುದಿದೆಯೋ ಅದು ಜಂಗಮ. ಇದು ಸಾಕಾರದಲ್ಲಿ ಜಂಗಮ. ಅಂದರೆ ಇಂಥ ಒಂದು ಜಂಗಮ ಅನ್ನತಕ್ಕಂಥದ್ದು ಹೇಗಿದೆ, ಈ ಜಂಗಮದ ನೆಲೆ ಎಂಥದ್ದು ಅನ್ನೋದನ್ನು ನೋಡೋದಾದರೆ ಹೇಳ್ತಾರೆ, ಜ ಎಂಬಲ್ಲಿ ಜನನ ಗುಣ ನಾಸ್ತಿ. ಜ ಎಂದಲ್ಲಿ ಜನನ ಗುಣ ನಾಸ್ತಿ. ಗ ಎಂಬಲ್ಲಿ ಗಮನ ನಾಸ್ತಿ. ಮ ಎಂಬಲ್ಲಿ ಮರಣ ನಾಸ್ತಿ. ಜ ಅಂದಲ್ಲೇ ಜನನ ಇಲ್ಲದ್ದು, ಗ ಅಂದಲ್ಲಿ ಗಮನ ಇಲ್ಲದ್ದು, ಮ ಅಂದಾಗ ಮರಣ ಇಲ್ಲದ್ದು. ಜನನ ಗಮನ ಮತ್ತು ಮರಣ ಅನ್ನುವ ಲೌಕಿಕದ ಉಪಾಧಿಕೆಗಳನ್ನು ಹೊತ್ತದ್ದು ಜಂಗಮ ಅಲ್ಲ. ಈ 3 ಉಪಾಧಿಕೆಗಳನ್ನು ಮೀರಿ ನಿಂತದ್ದು ಜಂಗಮ. ಜಂಗಮ ಜಂಗಮ ಅಂದರೆ ಚೈತನ್ಯ ಭರಿತವಾದದ್ದು, ಚೈತನ್ಯಶೀಲವಾದದ್ದು, ಜಡವಾದದ್ದಲ್ಲ. ಹಾಗಾದ್ರೆ ಅಂಥ ಅಜಡಾತ್ಮಕವಾದ ಜಂಗಮಕ್ಕೆ ಆಧಾರ ಯಾವುದು ಅಂದರೆ ಜನನ ಗಮನ ಮರಣಗಳಿಗೆ ಅತೀತವಾಗಿ ನಿಂತ ತತ್ವರೂಪ ಅದು. ತತ್ವರೂಪ ಅದು. ಹಾಗಾದರೆ ಜನನ ಗಮನ ಮರಣಗಳು ಇಂಥ ಸದ್ಭಕ್ತ ಶರಣನಲ್ಲಿ ಇಲ್ಲ. ಜಂಗಮದ ಅರಿವನ್ನು ತನ್ನಂಗದಲ್ಲಿ ಅಂಗೈವಿಸಿಕೊಂಡು ನಾಮರೂಪಾತ್ಮಕವಾದ ಶರೀರ ಭಾವ ತಾನಲ್ಲದೆ ಅನಂತ ಭಾವದಲ್ಲಿ ತಾನಿದ್ದವನು, ತನ್ನಲ್ಲಿ ಸಮಸ್ತವಾಗಿರ್ತಕ್ಕಂಥ ವಿಶ್ವವನ್ನು ಕಂಡವನು, ಸಮಸ್ತ ವಿಶ್ವದೊಳಗೆಲ್ಲ ತನ್ನರಿವನ್ನು ಪಡೆದವನು, ಎಲ್ಲವೂ ತಾನೇ ಆಗಿ ನಿಂತವನು. ಅದನ್ನು ಬಸವಣ್ಣವ್ರು ಹೇಳ್ತಾರಲ್ಲ, ಎಲ್ಲವೂ ಕೂಡ ತನ್ನಲ್ಲಿ, ತಾನು ವಿಶ್ವದ ಸಕಲವೆಲ್ಲದರಲ್ಲಿ ಬೆರೆತು ಸಮರಸಗೊಂಡ ವಿರಾಟ ಸ್ವರೂಪ ಇದೆಯಲ್ಲ, ಅದು ಜಂಗಮ. ಅದು ಎಲ್ಲಿ ವ್ಯಕ್ತ ಆಗ್ತೈತೋ, ಯಾವ ಸದ್ಭಕ್ತನ ಅಂಗದಲ್ಲಿ ಅದು ಆ ಕಳೆ ತೋರಿ ಬರ್ತೈತೋ ಅದೆಲ್ಲವೂ ಜಂಗಮ. ಅದೆಲ್ಲವೂ ಜಂಗಮ. ಅಂದರೆ ಆ ಜಂಗಮಕ್ಕೆ ಏನಿಲ್ಲ, ಜನನ ಇಲ್ಲ, ಗಮನ ಇಲ್ಲ, ಮರಣ ಇಲ್ಲ. ಜನನ ಗಮನ ಮರಣಗಳಿಗೆ ಒಳಗಾಗುವ ಶರೀರ ನಾನಲ್ಲ ಅನ್ನೋ ಭಾವಗಟ್ಟಿ ಇದೆ. ಈ ಶರೀರ ನಾನಂತ ತಿಳಿದ್ರು ಅಲ್ಲಿಗೆ ಜನನೂ ಬಂತು, ಗಮನನೂ ಬಂತು, ಮರಣನೂ ಬಂತು. ಇದನ್ನು ಕಳ್ಕೊಂಡ ನಿಲ್ಲುವುದು. ಅದಕ್ಕೆ ಬಸವಣ್ಣವ್ರು ಏನಂತಾರೆ, ಎನಗೆ ಜನನವಾಯಿತ್ಯಂಬರು ಎನಗೆ ಜನನವಿಲ್ಲವಯ್ಯ, ಎನಗೆ ಮರಣವಾಯಿತ್ಯಂಬರು ಎನಗೆ ಮರಣವಿಲ್ಲವಯ್ಯ. ಅಂದರೆ ಯಾವ ಜನನ ಯಾವ ಮರಣಗಳಿಗೆ ಯಾವ ಶರೀರ ತುತ್ತಾಗ್ತೈತಲ್ಲ, ಆ ಶರೀರದೊಳಗಡೆ ಇರ್ತಕ್ಕಂಥ ಪರವಸ್ತುವಿನ ನೆಲೆ, ಅದರ ಅನಂತತೆ, ಅದುವೇ ತಾನು, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ವಸ್ತುವೇ ತಾನು ಅಂತ ತಿಳಿದು, ತಾನು ತಿಳಿದ ಆ ಪರಿಪೂರ್ಣ ಲಿಂಗಾಂಗ ಸಾಧನೆಯ ಫಲವನ್ನು ಸುಳಿದು 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 ಅನುಭಾವದ ಮುಖಾಂತರ ಸಂಚರಿಸಿ ಹಂಚೋದೈತಲ್ಲ, ಅದು ಜಂಗಮದ ನೆಲೆ. ಅದು ಜಂಗಮದ ನೆಲೆ. ಇದು ಬಸವ ತತ್ವದ ವಿಶೇಷತೆ. ಇದು ತಾನು ಮಾತ್ರ ಆ ಸಾಧನೆಯನ್ನು ಮಾಡಿ ಸಾಧಕನಾಗೋದಲ್ಲ,
ತಾನು ಕಂಡುಕೊಂಡ ಲಿಂಗಾಂಗ ಸಾಧನೆಯ ನಿಕ್ಷೇಪವನ್ನು ತಾನು ಮಾತ್ರ ಅನುಭವಿಸೋದಲ್ಲ, ಸುಳಿದು ಹೊರಸೂಸೋದು. ತಾನು ಕಂಡುಕೊಂಡ ಲಿಂಗಾಂಗದ ಅನುಭವವನ್ನು ಇತರರೂ ಕಾಣುವಂತೆ ಪ್ರೇರೇಪಿಸೋದಿದೆಯಲ್ಲ, ಅದು ಜಂಗಮದ ನೆಲೆಯದು, ಜಂಗಮದ ನೆಲೆ. ಅದಕ್ಕೆ ಪ್ರಭುದೇವರು ಹೇಳುತ್ತಾರೆ, ಯಾವ ಅದ್ಭುತವಾಗಿರ್ತಕ್ಕಂಥ ಮಾತುಗಳಲ್ಲಿ ಹೇಳ್ತಾರಂದರೆ, ಬಿರುಗಾಳಿ ಬೀಸಿ ಮರ ಮುರಿಯುವಂತಹ ಸುಳುಹದೋರದೆ, ಬಿರುಗಾಳಿ ಬೀಸಿ ಮರ ಮುರಿಯುವಂತಹ ಸುಳುಹದೋರದೆ, ತಂಗಾಳಿ ಪರಿಮಳದೊಡಗೂಡಿ ಸುಳಿವಂತೆ ಸುಳಿಯಬೇಕು. ಸುಳಿದಡೆ ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು, ನಿಂದಡೆ ನೆಟ್ಟನೆ ಭಕ್ತನಾಗಿ ನಿಲ್ಲಬೇಕು. ಹೆಂಗೆ ಸುಳಿಬೇಕಂತ ಜಂಗಮ? ಸುಳಿದಡೆ ತಂಗಾಳಿ ಪರಿಮಳದೊಡಗೂಡಿ ಸುಳಿಯುವಂತೆ ಸುಳಿಯಬೇಕು. ಮರ ಮುರಿಯುವಂಥ ಬಿರುಗಾಳಿಯಾಗಿ ಸುಳಿಯೋದು ಜಂಗಮ ಅಲ್ಲ. ಯಾವ ಆವೇಶಗಳಿಗೆ ಒಳಗಾಗೋದು, ಪೂರ್ವಾಗ್ರಹಗಳಿಗೆ ಒಳಗಾಗೋದು, ಇಂಥ ಆವೇಶಗಳನ್ನು ಒಳಗಿಟ್ಟುಕೊಂಡು ಏನೋ ಒಂದು ಉಪದೇಶ ಕೊಡೋದು, ಇದು ಜಂಗಮದ ನಿಲುವಲ್ಲ. ಜಂಗಮ ಹೆಂಗಿರ್ಬೇಕಂತೆ? ತಂಗಾಳಿ ಪರಿಮಳದೊಡಗೂಡಿ ಸುಳಿಯುವಂತೆ ಸುಳಿಯಬೇಕು. ಯಾವ ತಂಗಾಳಿ ಒಂದು ಒಳ್ಳೆ ಕುಸುಮದ ಪರಿಮಳವನ್ನು ಹಿಡ್ಕೊಂಡು ನಮ್ಮ ಹತ್ರ ಬಂದರೆ ನಮಗೆಲ್ಲ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಆನಂದದ ಅನುಭವವನ್ನು ಕೊಡ್ತೈತಲ್ಲ. ಈಗ ಕೊಡಾಕತೈತೆ ನೋಡ್ರಿ, ಎಷ್ಟು ಚಂದ ಗಾಳಿ ಬರಾಕತೈತಲ್ಲ. ಹಿಂಗೆ ಬಂತು ಅಂದ್ರೆ ಎಷ್ಟು ಸಮಾಧಾನ ಆಕೈತಿ, ಸುಖದ ಅನುಭವ ಆಗ್ತೈತಿ. ಹಾಗೆ ಜಂಗಮದ ನಿಲುವು ಹೆಂಗಿರಬೇಕು ಅಂದ್ರೆ, ಜಂಗಮದ ಸುಳಿವು ಅನುಭಾವದ ಪರಿಮಳವನ್ನು ಹೊತ್ತು ತರಬೇಕದು. ನಮ್ಮೊಳಗಡೆ ಇರತಕ್ಕಂಥ ಅರಿವು, ಆಚಾರ, ಅನುಭಾವದ ಪರಿಮಳವನ್ನು ನಮಗೆ ತೋರಿಸಿಕೊಡಬೇಕದು. ಬರೀ ಸುಳಿದು ಹೋಗೋದಲ್ಲ. ನೀನೂ ಸಾಮಾನ್ಯನಲ್ಲ, ನೀನೂ ಗುರುವೇ ಇದ್ದೀಯಾ, ಲಿಂಗವೇ ಇದ್ದೀಯಾ, ಜಂಗಮವಿದ್ದೀಯಾ ಅಂತ ಭಕ್ತನೊಳಗಡಗಿರುವ ಗುರುಲಿಂಗ ಜಂಗಮದ ನೆಲೆಯನ್ನು ತೋರಿಕೊಡುವಂಥದ್ದಿರಬೇಕು. ಹಾಗೆ ಸುಳಿದಡೆ ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು. ಹೀಗೆ ಸುಳಿತಕ್ಕಂಥದ್ದಿದೆಯಲ್ಲ, ಇದು ಜಂಗಮ. ಜಂಗಮದ ನೆಲೆ ಸ್ಥಾವರಾತ್ಮಕವಾಗಿ ಒಂದು ಕಡೆಗೆ ನಿಲ್ಲೋದಲ್ಲ, ಜಂಗಮ ಚರಿಸುವುದು. ಅದು ತನ್ನ ಮೂಲ ಗುಣದಲ್ಲೇ ಚರಿಸೋ ಗುಣ ಆಯ್ತು ಅದಕ್ಕೆ. ಹೆಂಗೆ? ಲಿಂಗದಿಂದ ಚರಿಸಿ ಜಂಗಮ ಆಗೈತಿ. ಲಿಂಗದೊಳಗೆ ಕುಂತಿದ್ರೆ ಲಿಂಗ ಇರ್ತಿತ್ತದು. ಲಿಂಗ ಚರಿಸಿ ಅನಂತವಾಗಿ ವ್ಯಾಪಿಸಿದ ಪರಿಣಾಮ ಅದು ಜಂಗಮ ಆಗೈತಲ್ಲ. ಹಾಗೆ ಆ ಜಂಗಮದ ಅನಂತತೆಯನ್ನು ತನ್ನಲ್ಲಿ ಆವಿರ್ಭವಿಸಿಕೊಂಡಿರ್ತಕ್ಕಂಥ ಈ ನಿಜ ಜಂಗಮ ತಾನು ಕೂಡ ಸುಳಿದು 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 ತಾನು ಕಂಡುಕೊಂಡ ಅರಿವು, ಆಚಾರ, ಅನುಭಾವದ ನೆಲೆಯನ್ನು ಎಲ್ಲೆಡೆಗೆ ಪಸರಿಸಬೇಕು. ಹೇಗೆ ಪಸರಿಸಬೇಕು? ತಾನು ಕಂಡುಕೊಂಡ ಅನುಭವ ಎಲ್ಲರ ತನುಮನ ಭಾವವನ್ನು ಆವರಿಸುವಂತೆ ಪಸರಿಸಬೇಕು. ಇದು ಜಂಗಮದ ನೆಲೆ. ಇಂತಪ್ಪ ಜಂಗಮಕ್ಕೆ ಏನೇನು ಇಲ್ಲಂತ. ಏನಿಲ್ಲ? ಜಂಗಮಕ್ಕೆ ಮಾತಾಪಿತರಿಲ್ಲ, ಜಂಗಮಕ್ಕೆ ಜಾತಿ ಬಂಧುಗಳಿಲ್ಲ, ಜಂಗಮಕ್ಕೆ ಮಲಮಾಯಗಳಿಲ್ಲ, ಜಂಗಮಕ್ಕೆ ಕುಲಗೋತ್ರಗಳಿಲ್ಲ. ಈ ಜಂಗಮಕ್ಕಿಂತ ಯಾವ ಭೌತಿಕ ಪ್ರಪಂಚದ ಕಟ್ಟುಗಳೂ ಇಲ್ಲ. ತಂದೆ ತಾಯಿ ಇಲ್ಲ, ಮಾತಾಪಿತರಿಲ್ಲ, ಮಲಮಾಯಗಳಿಲ್ಲ, ಜಾತಿ ಕುಲಗೋತ್ರಗಳ ಸೋಂಕಿಲ್ಲ. ಆ ಜಂಗಮ ಅನ್ನತಕ್ಕಂಥದ್ದು ಇದೆಲ್ಲವನ್ನು ಮೀರಿ ನಿಂತಂಥದ್ದು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಸ್ಥಾವರ ಭಕ್ತಂಗೆ ಸೀಮೆಯಲ್ಲದೆ ಘನಲಿಂಗ ಜಂಗಮಕ್ಕೆ ಸೀಮೆಯಲ್ಲಿಯದು ಕೂಡಲ ಸಂಗಮ ದೇವ. ಅಂದರೆ ಜಂಗಮ ಅಂದರೆ, ಜಂಗಮನಾಗಿ ರೂಪುಗೊಂಡೋದು ಅಂದರೆ ತನ್ನೊಳಗಡೆ ಇರ್ತಕ್ಕಂಥ ಪರವಸ್ತುವಿನ ನೆಲೆಯನ್ನು ಪರಿಪೂರ್ಣವಾಗಿ ಅರಿತು ಆ ಅನಂತ ಭಾವದಲ್ಲಿ ನೆಲೆಗೊಂಡು ತನ್ನ ಪರವಸ್ತುವಿನ ಮತ್ತು ಈ ಪ್ರಪಂಚದೊಳಗಿರ್ತಕ್ಕಂಥ ಸಮಸ್ತ ಜೀವರಾಶಿಗಳ ಸಂಬಂಧದಲ್ಲಿ ಸದಾ ನೆಲೆಗೊಂಡಿರ್ತಕ್ಕಂಥದ್ದು ಜಂಗಮ. ಅಭಿನ್ನ ಸ್ಥಿತಿಯಲ್ಲಿ ಇರೋದು ಜಂಗಮ. ನಾವು ಬೇರೆ ನೀವು ಬೇರೆ ಅಂದರೆ ಜಂಗಮ ಅಲ್ಲ. ನಾಮರೂಪಕ್ಕೆ ಬೇರಾಗಿ ತೋರಿದರೂ ಕೂಡ ಎಲ್ಲರನ್ನೂ ಕೂಡ ಆವರಿಸಿರ್ತಕ್ಕಂಥದ್ದು ಒಂದೇ ವಸ್ತು, ಅದು ಅಖಂಡ ವಸ್ತು ಅನ್ನೋ ಅರಿವನ್ನು ಹೊಂದಿರೋದು ಜಂಗಮ. ಮಣಿಗಳ ಸೂತ್ರದಂತೆ ತ್ರಿಣಯನ ನೀನಿಪ್ಪೆಯ್ಯ, ಎಣಿಸುವಡೆ ತನು ಭಿನ್ನ ಆತ್ಮನೊಬ್ಬನೇ. ಎಣಿಸ್ಕೊತ ಹೋದ್ರೆ ಮಣಿಗಳು ಭಾಳ,
ಆದರೆ ಅವೆಲ್ಲವನ್ನು ಆವರಿಸಿರ್ತಕ್ಕಂಥ ಸೂತ್ರ ಅದು ಒಂದೇ. ಹಾಗೆ ನಮ್ಮ ದೇಹಗಳು ಹಲವಾರು, ಇವಕ್ಕೆ ಜನಸಂಖ್ಯೆ ಬಹಳ ದೊಡ್ಡದು, ಅದರ ಸಂಖ್ಯೆ ಎಷ್ಟು ದೊಡ್ಡದೈತಿ, 10 ಸಂಖ್ಯೆಯಲ್ಲಿ ಒಳಗಡೆ ಸೂತ್ರ ಇಲ್ಲ. ಸೂತ್ರ ಮಾತ್ರ ಪರವಸ್ತುವಿನ ಸೂತ್ರ, ನಮ್ಮೆಲ್ಲರನ್ನು ಆವರಿಸಿರುವ ಸೂತ್ರ ಅದು ಒಂದೇ. ಹಾಗಾದರೆ ಪ್ರಪಂಚದ ಎಲ್ಲರೊಳಗೂ ಕೂಡ ನಾವಿದ್ದೇವೆ, ನಮ್ಮೊಳಗೆ ಪ್ರಪಂಚದ ಸಕಲವೂ ಅಡಗಿದೆ. ಇಂಥ ಅನಂತ ಭಾವದಲ್ಲಿರ್ತಕ್ಕಂಥದ್ದೇ ಜಂಗಮ. ಈ ನೆಲೆಯಲ್ಲಿ ಚನ್ನಬಸವಣ್ಣನವರು ಒಂದು ಎಚ್ಚರಿಕೆಯನ್ನು ಕೊಡುತ್ತಾರೆ. ಈ ಜಂಗಮ ಅಂದ ತಕ್ಷಣ ಒಮ್ಮೊಮ್ಮೆ ಸ್ವಲ್ಪ ಯಾಕಡೆ ಹೊಳ್ತಿರ್ತೇವಲ್ಲ, ನಮ್ಮ ಮನಸ್ಸು ಹೊಳ್ತಿರ್ತೈತಲ್ಲ, ಮತ್ತೆ ಎಚ್ಚರಿಕೆ ಕೊಡ್ತಾರೆ. ಇಷ್ಟು ಗಟ್ಟಿ ತತ್ವ ಐತಿದು ಅಂತ ತಿಳಿಸ್ಕೋತ ಹೇಳ್ತಾರೆ. ಕೇಶ ಕಾಷಾಯಾಂಬರವ ನಿಕ್ಕಿದಡೇನು, ವಿಭೂತಿ ರುದ್ರಾಕ್ಷಿ ಧರಿಸಿದಡೇನು, ಸಾಕಾರದಲ್ಲಿ ಸನುಮತರಲ್ಲ, ನಿರಾಕಾರದಲ್ಲಿ ನಿರತರಲ್ಲ, ಪರಮಾರ್ಥದಲ್ಲಿ ಪರಿಣಾಮಿ ಅಲ್ಲ. ಇದು ಕಾರಣ ತುರುಬಾಗಲಿ ಬೋಳಾಗಲಿ ಜಡೆಯಾಗಲಿ ಅರಿವು ಆಚಾರ ಉಳ್ಳಡೆ ಜಂಗಮ. ಅರಿವು ಆಚಾರ ಉಳ್ಳಡೆ ಜಂಗಮ. ಈ ವಚನ ಹಿಡಿದುಕೊಳ್ಳೋಣ ಖುಷಿ ಆಯ್ತು ನೋಡ್ರಿ ಎಲ್ಲರಿಗೂ. ಇಷ್ಟೊತ್ತನ ನೋಡಾಕತ್ತಿದ್ದೆ ನಾನು, ಗಟ್ಟಿ ತತ್ವ ಹೇಳೋ ಮುಂದೆ ನಮೂನಿ ಕುಂತಿದ್ರಿ ಎಲ್ಲರೂ. ಈ ವಚನ ಹಿಡಿದುಕೊಳ್ಳಿ ಒಂಥರ ಬಡದೆ ಬಸ್ದಂಗಾಯ್ತು. ಇದು ಆಗಬಾರ್ದು, ನಮ್ಮ ದೌರ್ಬಲ್ಯ, ಇದು ಗೊತ್ತಿರಬೇಕು. ಸ್ವಲ್ಪ ಈ ವಚನಗಳನ್ನು ಎದಕ್ಕಿಟ್ಟಿರ್ತಾರಂದರೆ, ಕೆಲವೊಂದು ಸಾರಿ ಆ ಮೂಲ ಧರ್ಮ ತತ್ವಗಳು ಎಲ್ಲರೇ ನಮ್ಮ ವೈಯಕ್ತಿಕ ದೋಷಗಳಿಂದ ದಾರಿ ತಪ್ಪಿಸಬಾರ್ದಂತ ಇಟ್ಟಿರ್ತಾರೆ. ಅದನ್ನು ಅಷ್ಟರ ಪೂರ್ತಿಕ ಇಟ್ಕೋಬೇಕು. ಅಂಥವಕ್ಕೆ ನಾವು ಭಾಳ ಮಹತ್ವ ಕೊಡ್ತೀವಿ, ಭಾಳ ಖುಷಿ ಆಗ್ತೀವಿ. ಅಂದ್ರೆ ಇದು ಏನು ತೋರಿಸ್ತೈತೆ ಅಂದ್ರೆ ಆಚರಣೆಗೆ ಗಮನ ಕೊಡೋದಿಲ್ಲ ನಾವು, ಭಾಳ ಅನುಭವಕ್ಕೆ ಗಮನ ಕೊಡಬೇಕು. ಇಷ್ಟೊತ್ತನ ನಾವೇನು ಕೇಳಿದ್ವಲ್ಲ, ಅದು ಜಂಗಮದ ಗಟ್ಟಿತನ ರೀ ಒಳಗಿಂದದು, ಅದಕ್ಕೆ ಗಮನ ಹೆಚ್ಚು ಕೊಡ್ಬೇಕು ನಾವು. ಅದನ್ನು ಕೇಳುವಾಗ ಮಕ ಸತ್ ಮಾಡ್ತೀವಿ, ಇಂಥ ವಚನ ಹೇಳಿದ ಕೂಡ ಖುಷಿಯಾಗಿ ಜಿಗಾಡ್ತೀವಿ. ಯಾಕಂತ ಕೇಳಿದ್ರೆ ಇದ್ರೊಳಗೆ ಏನೋ ಒಂದು ಐತಿ ಅಂತ, ಮೂದಲಿಸೋದೈತಿ ಅಂತ. ದಯಮಾಡಿ ಇದಕ್ಕೆ ಹೆಚ್ಚು ಗಮನ ಕೊಡಬೇಡ. ಇದನ್ನು ಹೊರಗೆ ಹಾಕಿದ್ರೇನ? ಹಂಗಲ್ಲ, ದಯಮಾಡಿ ಹಂಗೆ ಗಮನ ಕೊಡಬೇಡ್ರಿ. ಯಾಕೆ ಈ ವಚನ ಹೇಳ್ತಾರೋದಂದರೆ, ಎಲ್ಲೋ ಒಂದು ಕಡೆಗೆ ವೇಷ ಅನ್ನೋದು ಜಂಗಮ ಆಗಬಾರದು. ಜಂಗಮ ಅಂತಕ್ಕಂಥದ್ದು ಅಂತರಂಗದ ತತ್ವದ ಸತ್ವವೇ ಹೊರತು ಅದು ವೇಷಕ್ಕೆ ಸಂಬಂಧಪಟ್ಟದ್ದಲ್ಲ. ಕೇಶ ಕಾಷಾಯಾಂಬರವ ಧರಿಸಿದಡು, ವಿಭೂತಿ ರುದ್ರಾಕ್ಷಿಗಳ ಪೂಸಿದಡು, ಇಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಭೌತಿಕ ವೇಷ ಲಾಂಛನಧಾರಿಗಳಾಗಿದ್ದರೂ ಕೂಡ ಅಂತರಂಗದ ಅರಿವಿನಲ್ಲಿ ಜಂಗಮ ಅನ್ನೋದು ನೆಲೆಗೊಳ್ಳದೆ ಹೋದಾಗ, ಲಿಂಗದ ಅರಿವು ಗಟ್ಟಿಗೊಳ್ಳದೆ ಹೋದಾಗ, ಲಿಂಗದ ಅನಂತವಾದ ವಿಸ್ತಾರ, ಶಿವಮಯವಾದ ಪ್ರಪಂಚದಲ್ಲಿ ನಾನಿದ್ದೇನೆ ಅನ್ನೋ ಭಾವ ಮೂಡದೆ ಹೋದಾಗ ಈ ಭೌತಿಕವಾಗಿರ್ತಕ್ಕಂಥ ಲಾಂಛನಗಳೆಲ್ಲ ಕೂಡ ಧರಿಸಿಯೂ ಯಾವ ಪ್ರಯೋಜನಕ್ಕೆ ಬಾರದು. ಈ ಲಾಂಛನಗಳನ್ನು ಯಾಕೆ ನಮಗೆ ಕೊಟ್ಟಾರಂದರೆ, ಅಂತರಂಗದಲ್ಲಿ ಆ ತತ್ವ, ಬಹಿರಂಗದಲ್ಲಿ ಅದರ ಪ್ರತೀಕ, ಇವೆರಡಕ್ಕೂ ಪರಸ್ಪರ ಅನುಸಂಧಾನ ಮತ್ತು ಸಂಬಂಧ. ಜಂಗಮಕ್ಕೊಂದು ಲಾಂಛನ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಮತ್ತು ಇಷ್ಟಲಿಂಗ. ಇದು ಎಲ್ರಿಗೂ ಕೂಡ ಇದೆ. ಅಂದರೆ ಈ ಜಂಗಮ ಆಗೋದಂದ್ರೆ ಏನು? ಭಕ್ತ ನೀನೇ ಅರಿವನ್ನು ಜಾಗೃತಗೊಳಿಸಿಕೊಂಡಾಗ ಗುರು ಆಗ್ತೀಯ. ಅಖಂಡ ವಸ್ತು ನಾನಂತ ತಿಳಿದಾಗ ಲಿಂಗ ಆಗ್ತೀಯ. ಆ ಲಿಂಗದ ಒಂದು ಚಲನೆಯಾಗಿ ಪ್ರಪಂಚದೊಳಗೆಲ್ಲ ನಾನೇ ಇದ್ದೇನೆ ಅನ್ನುವಂಥ ಭಾವ ಗಟ್ಟಿಕೊಂಡು ಸ್ವಾನುಭಾವಿಯಾದಾಗ ನೀನೇ ಜಂಗಮ ಆಗ್ತೀಯ. ನಿನ್ನ ಬಿಟ್ಟು ಗುರು ಆಗೋದು, ನಿನ್ನ ಬಿಟ್ಟು ಲಿಂಗ ಆಗೋದು, ನಿನ್ನ ಬಿಟ್ಟು ಜಂಗಮ ಆಗೋದು ಈ ಜಗತ್ತಿನೊಳಗೆ ಯಾವ ವ್ಯವಸ್ಥೆ ಇಲ್ಲ. ಇದೆಲ್ಲವೂ ಕೂಡ ಒಂದೇ ಪರವಸ್ತು ತಾನೇ ಗುರುವಾಗಿ, ಲಿಂಗವಾಗಿ, ಜಂಗಮವಾಗಿ ತೋರಿ ಈ ಸದ್ಭಕ್ತನ ಕಾಯದೊಳಗೆ ಅಡಗಿದೆ. ನಿನ್ನ ಬಿಟ್ಟು ಹೊರಗಿಲ್ಲ. ಅದು ತಾನು ಗುರುಲಿಂಗ ಜಂಗಮವಾಗಿ ತೋರ್ತು. ಆ ಗುರುಲಿಂಗ ಜಂಗಮ ಭಕ್ತನೇ ನಿನ್ನಂತರಂಗದೊಳಗೆ ತಾನು ಬಂದು ನೆಲೆಸ್ತು. ಆ ಗುರುಲಿಂಗ ಜಂಗಮ ಎಲ್ಲೈತಪ್ಪ? ನಿನ್ನೊಳಗೇ ನೆಲೆಸಿದೆ. ಯಾವ ಒಂದು ಮಾಯಾ ಆವರಣದ ಕಾರಣಕ್ಕೆ ನಮ್ಮೊಳಗಿನ ಗುರು, ನಮ್ಮೊಳಗಿನ ಲಿಂಗ, ನಮ್ಮೊಳಗಿನ ಜಂಗಮ ನಮ್ಮ ಅರಿವಿಗೆ ಬರ್ತಾ ಇಲ್ಲ ಅಷ್ಟೇ, ನಮ್ಮ ಅರಿವಿಗೆ ಬಂದಿಲ್ಲ. ಹಾಗಂತ ನಮ್ಮೊಳಗೆ ಗುರು ಲಿಂಗ ಜಂಗಮ ಇಲ್ಲಂತಲ್ಲ. ಗುರು ಇದೆ, ಲಿಂಗವೂ ಇದೆ, ಜಂಗಮವೂ ಇದೆ. ಒಂದೇ ಹಾಲು, ತನ್ನೊಳಗೆ ಮೊಸರು ಇದೆ, ಮಜ್ಜಿಗೆಯೂ ಇದೆ, ಕಡೆದರೆ ಬೆಣ್ಣೆಯೂ ಇದೆ, ಅತ್ಯಂತಿಕ ನೆಲೆಯಲ್ಲಿ ತುಪ್ಪವೂ ಇದೆ.
ಇದೆಲ್ಲವೂ ಕೂಡ ಬರೀ ಹಾಲು ನೋಡಿದ್ರೆ ಇದೆಲ್ಲ ಇದೆ ಅಂತ ತೋರಿ ಬರೋದಿಲ್ಲ. ಹಾಗಾದ್ರೆ ಇದು ಯಾವಾಗ ತೋರಿ ಬರ್ತೈತಿ? ಮಥನಕ್ಕೆ ಒಳಪಡಿಸಿದಾಗ, ಅದರದೇ ಆದ ಸಂಸ್ಕಾರ ಸಿಕ್ಕಾಗ ಹಾಲಿದ್ದದ್ದು ಮೊಸರಾಗಿ ಕಾಣ್ತೈತಿ, ಮೊಸರಿದ್ದದ್ದು ಮಜ್ಜಿಗೆಯಾಗಿ ಕಾಣ್ತೈತಿ, ಮಜ್ಜಿಗೆ ಕಡಿದಾಗ ಬೆಣ್ಣೆ ಉತ್ಪತ್ತಿ ಆಕೈತಿ, ಬೆಣ್ಣೆ ಕಾಸಿದಾಗ ತುಪ್ಪವೂ ಆಕೈತಿ. ಹಾಗೆ ನೀನು ಭಕ್ತ ಅಂದ್ರೆ ಹಾಲಿದ್ದಂಗೆ, ನಿನ್ನೊಳಗೆ ಗುರುವೂ ಇದೆ, ಲಿಂಗವೂ ಇದೆ, ಜಂಗಮವೂ ಇದೆ. ಮಥನಿಸಿದಾಗ ಸಂಸ್ಕರಿಸಿದಾಗ ಗುರುವು ಕಾಣ್ತಾನ, ಲಿಂಗವೂ ಕಾಣ್ತೈತಿ, ಜಂಗಮವೂ ಕಾಣ್ತೈತಿ. ಆ ಗುರು ಲಿಂಗ ಜಂಗಮ ಯಾರು ಅಂದ್ರೆ ನೀನೇ. ನಿನ್ನ ಬಿಟ್ಟು ಗುರು ಇಲ್ಲ, ಲಿಂಗ ಇಲ್ಲ, ಜಂಗಮ ಇಲ್ಲ. ಇಂಥ ಅತ್ಯಂತಿಕವಾಗಿರ್ತಕ್ಕಂಥ ನಿಲುವನ್ನು ನಮ್ಮ ಶರಣರು ಈ ಜಂಗಮ ತತ್ವದೊಳಗೆ ಅಡಗಿಸಿಕೊಟ್ರು. ಹಂಗಾರೆ ಜಂಗಮ ಅನ್ನೋದು ಗುರು ಮತ್ತು ಲಿಂಗ ಇವೆರಡೂ ತತ್ವಗಳ ಪರಿಪೂರ್ಣ ನಿಷ್ಪತ್ತಿಯಾದದ್ದು ಜಂಗಮ ತತ್ವ. ಗುರುವಿನ ನಿಷ್ಪತ್ತಿ ಲಿಂಗದಲ್ಲಿ, ಲಿಂಗದ ನಿಷ್ಪತ್ತಿ ಜಂಗಮದಲ್ಲಿ. ಜಂಗಮ ಅನ್ನೋದು ಗುರು ಲಿಂಗ ಎರಡನ್ನೂ ಪರಿಪೂರ್ಣವಾಗಿ ಒಳಗೊಂಡದ್ದು. ಅದಕ್ಕೆ ಚನ್ನಬಸವಣ್ಣನವರು ಸೂಚ್ಯವಾಗಿ ಏನಂತ ಹೇಳಿದ್ರು? ಅರಿವು ಆಚಾರ ಉಳ್ಳಡೆ ಜಂಗಮ. ಅರಿವು ಅಂದರೆ ಗುರು, ಆಚಾರ ಅಂದರೆ ಲಿಂಗ, ಇವೆರಡೂ ಉಳ್ಳದ್ದೇ ಜಂಗಮ. ಜಂಗಮ ಗುರು ಮತ್ತು ಲಿಂಗವನ್ನು ಬಿಟ್ಟು ಭಿನ್ನವಾಗಿ ಬರೋದಲ್ಲ. ಅರಿವಿನ ಮುಂದುವರಿದ ಭಾಗವೇ ಆಚಾರ, ಗುರುವಿನ ಮುಂದುವರಿದ ಭಾಗವೇ ಲಿಂಗ. ಆ ಲಿಂಗದ ವಿರಾಟ ಸ್ವರೂಪವಾಗಿ ತೋರಿ ಬರೋದೇ ಜಂಗಮ. ಹಾಗಾದ್ರೆ ಇಂತಪ್ಪ ಜಂಗಮ ಅನ್ನೋದು ತತ್ವರೂಪವಾಗಿ ಇರುವಂಥ ಜಂಗಮ ಯಾವ ಸದ್ಭಕ್ತ ಶರಣ ತನ್ನಂಗದಲ್ಲಿ ಅದನ್ನು ವ್ಯಕ್ತಗೊಳಿಸಿಕೊಳ್ತಾನೋ, ಯಾವ ಸದ್ಭಕ್ತನಲ್ಲಿ ಅಂತಪ್ಪ ಸಾಮರ್ಥ್ಯ ವ್ಯಕ್ತಗೊಳ್ತೈತೋ ಅವನೇ ಜಂಗಮ. ಅದು ಇವರೇ ಆಗಬೇಕು ಅವರೇ ಆಗಬೇಕಂತಲ್ಲ, ನೀನು ಯಾರಾದರೂ ಆಗಿರು, ಅವರೆಲ್ಲರೂ ಜಂಗಮ ಆಗಬಹುದು ಅಂತ ತೋರಿಸಿಕೊಟ್ಟಂಥ ಒಂದು ಸಿದ್ಧಾಂತ ನಮ್ಮ ಬಸವ ತತ್ವದಲ್ಲಿರುವಂಥದ್ದು. ಅದಕ್ಕೆ ಬಸವಣ್ಣವ್ರೇನಂತಾರೆ? ದಾಸೀಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ. ಯಾರಪ್ಪ? ಹಿಂಗೆ ಸುಮ್ಮನೆ ಮ್ಯಾಗ್ನವ್ರನ್ನ ಹೇಳಲಿಲ್ಲ ಅವರು. ಯಾರನ್ನು ನಾವು ಭಾಳ ಕೆಳಗೆ ನೋಡ್ತಿದ್ವಲ್ಲ ಅವರನ್ನು ತಂದು ತೋರಿಸಿದ್ರು ಜಂಗಮ ಯಾರಾಗಬಹುದು ಅಂತ. ದಾಸೀಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ. ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ನಂಬಿ ಪೂಜಿಸಿ ಪಾದೋದಕ ಪ್ರಸಾದವ ಕೊಳ್ಳುವುದು. ಎಂಥ ಮಾತಿದು! ಈ ವಿಶ್ವದ ಯಾವ ಸಿದ್ಧಾಂತದೊಳಗೂ ಇಲ್ಲ ಇದು. ಒಬ್ಬ ದಾಸೀಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಪೂರ್ವಾಶ್ರಯದಲ್ಲಿ ನೀನು ಯಾರಾದರೂ ಆಗಿರು, ಆವನಾದಡೇನೋ ಶ್ರೀ ಮಹಾದೇವನ ನೆನೆವನ ಬಾಯ ತಂಬುಲವ ಮೆಲುವೆ ಬೀಳೊಡೆಯ ಹೊದೆವೆ ಪಾದರಕ್ಷೆಯ ಕಾಯ್ದು ಬದುಕುವೆ ಕೂಡಲ ಸಂಗಮ ದೇವ. ಎಂತೆಂಥವರಲ್ಲಿ ಜಂಗಮತ್ವವನ್ನು ಅರಳಿಸಿ ತೋರಿಸಿದ್ರು ಬಸವಣ್ಣವರು ಅವತ್ತಿನ ದಿವಸ. ಎಂಥವರೂ ಕೂಡ ಶಿವ ದೀಕ್ಷೆಯಾದ ಬಳಿಕ ಅಂದ್ರೆ ಗುರುವಿನ ಅನುಗ್ರಹಕ್ಕೆ ಒಳಗಾಗಿ, ಗುರು ತೋರಿದ ಪಥದಂತೆ ನಡೆದು, ಗುರು ವಾಕ್ಯ ಉಲ್ಲಂಘನೆ ಆಗದಂತೆ ಬದುಕಿದರೆ ಆವಾಗ ನಿನಗೆ ಸ್ಪಷ್ಟವಾಗಿ ಲಿಂಗದ ದರ್ಶನ. ಆ ಲಿಂಗದ ನಿರಂತರವಾದ ಅನುಸಂಧಾನವೇ ಜಂಗಮವಾಗಿ ರೂಪುಗೊಳ್ಳುವಿಕೆ. ಈ ಜಂಗಮ ಅನ್ನೋದು ಗುರುವಿನಿಂದ ಆರಂಭ ಆಗಿ ಲಿಂಗವಾಗಿ ನೆಲೆಗೊಂಡು ಜಂಗಮದಲ್ಲಿ ಪರಿಪೂರ್ಣತೆಯನ್ನು ಕಂಡುಕೊಳ್ಳುವಂಥದ್ದು. ಹಂಗಾರೆ ಈ ಜಂಗಮ ಅನ್ನೋ ತತ್ವದೊಳಗೆ, ಅದರ ಗರ್ಭದೊಳಗೆ ಗುರು ಮತ್ತು ಲಿಂಗ ಇವೆರಡರ ಪರಿಪೂರ್ಣ ಅನುಭಾವದ ಸಿದ್ಧಿ ಎಲ್ಲಿದೆ ಅಂತ ಕೇಳಿದ್ರೆ ಜಂಗಮ ಅನ್ನೋ ತತ್ವದಲ್ಲಿ ಅಡಕವಾಗಿದೆ. ಹಾಗಾದ್ರೆ ಹೀಗೆ ಗುರು, ಲಿಂಗ ಮತ್ತು ಜಂಗಮವೆಂಬ ಮೂರು ರೂಪಾಗಿ ಆ ಪರವಸ್ತು ಯಾಕೆ ನೆಲೆಗೊಳ್ತು ಒಮ್ಮೆ ವಿಚಾರ ಮಾಡಬೇಕಲ್ಲ. ಯಾತಕ್ಕಾಗಿ ಪರಮಾತ್ಮ ಗುರು, ಲಿಂಗ, ಜಂಗಮ ರೂಪಾಗಿ ಬಂದ, ಯಾತಕ್ಕಾಗಿ ಬಂದ ಅಂತ ಕೇಳಿದ್ರೆ, ಹರ ತನ್ನ ರೂಪವ ತೋರಬೇಕೆಂದು ಗುರು ರೂಪಾಗಿ ಮರ್ತ್ಯಕ್ಕೆ ಬಂದ. ಮನಸ್ಥಲಕ್ಕೆ ಮಂತ್ರವಾದ, ತನುಸ್ಥಲಕ್ಕೆ ಪ್ರಸಾದವಾದ, ಕರಸ್ಥಲಕ್ಕೆ ಲಿಂಗವಾದ. ಇಂತಿ ಎನ್ನ ತ್ರಿವಿಧ ಸ್ಥಳಕ್ಕೆ ತ್ರಿವಿಧ ಸಾಹಿತ್ಯವಾದನಯ್ಯ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವಣ್ಣನು. ಪರವಸ್ತು ತಾನೇ ತನ್ನ ಸ್ವರೂಪವನ್ನು ತೋರಲೆಂದು ಗುರುವಾಗಿ, ಲಿಂಗವಾಗಿ, ಜಂಗಮವಾಗಿ ಸಜಾತೀಯವಾದ ಮಾನವಾಕಾರವನ್ನು ಧರಿಸಿ ಸಾಕಾರ ಸ್ವರೂಪದ ಸದ್ಭಕ್ತನನ್ನು ಉದ್ಧರಿಸಲೆಂದು
ತಾನೇ ಗುರುಲಿಂಗ ಜಂಗಮ ಸ್ವರೂಪವಾಗಿ ಬಂದ. ಬರಲೇಬೇಕಾಯಿತು. ತಾನೇ ಹರವಿದ ಮಾಯೆ, ತಾನೇ ಸೃಷ್ಟಿಸಿದ ಅಗಾಧವಾಗಿರ್ತಕ್ಕಂಥ ಅಜ್ಞಾನ ಅದು ಯಾವ ಮಟ್ಟಿಗಿತ್ತು ಅಂತ ಕೇಳಿದರೆ, ಈ ಅಜ್ಞಾನದಿಂದ ಭವಪಾಶದಿಂದ ಸಾಮಾನ್ಯನಾಗಿರ್ತಕ್ಕಂಥ ಜೀವಾತ್ಮ ಮೇಲೆ ಬರೋಕ್ಕೆ ಅಸಾಧ್ಯ ಆಗಿಬಿಟ್ಟಿತ್ತು. ಮರ್ತ್ಯ ಲೋಕದ ಮಹಾಮನೆ ಹಾಳಾಗಿ ಹೊಂಟಿತ್ತು. ಅಂಥ ಸಂದರ್ಭದಲ್ಲಿ ಈ ಸದ್ಭಕ್ತರನ್ನು ಉದ್ಧರಿಪ ಸದಿಚ್ಛೆಯಿಂದ ತಾನೇ ಗುರುಲಿಂಗ ಜಂಗಮ ಸ್ವರೂಪವಾಗಿ ಮರ್ತ್ಯಕ್ಕೆ ಬಂದು ಭಕ್ತನ ತನು ಮನ ಭಾವದೊಳಗೆ ನೆಲೆಸಿ ತನ್ನ ಮೂಲ ಸ್ವರೂಪದ ಅರಿವನ್ನು ಕೊಡಲೆಂದು ಬಂದದ್ದೇ ಗುರು ಲಿಂಗ ಮತ್ತು ಜಂಗಮ ತತ್ವಗಳು. ಈ ಗುರುಲಿಂಗ ಜಂಗಮ ಅನ್ನೋದು ಬೇರಲ್ಲ, ಪರಮಾತ್ಮ ಬೇರಲ್ಲ. ಪರಮಾತ್ಮ ತಾನೇ ನಮ್ಮನ್ನು ಉದ್ಧರಿಸಲೆಂದು ಈ ಸ್ವರೂಪವಾಗಿ ಮರ್ತ್ಯಕ್ಕೆ ಅವತರಿಸಿ ಬಂದ. ಹೀಗೆ ಬಂದಿರತಕ್ಕಂಥ ಪರಮಾತ್ಮ ಸಕಲ ಜೀವರಾಶಿಗಳೊಳಗೆಲ್ಲ ತುಂಬಿ ತೋರಿ ನಿಂದ. ಈ ನೆಲೆಯನ್ನು ಬಸವಣ್ಣವ್ರು ಏನಂತ ಹೇಳ್ತಾರೆ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರನ್ನೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದರೆ ಮುಂದೆ ಸಕಲಾರ್ಥವ ನೀವನು. ಜಂಗಮ ಹರನೆಂದು ಕಂಡು, ಎಚ್ಚರಿಕೆ ಮಾತಿದು, ಜಂಗಮ ಹರನೆಂದು ಕಂಡು ನರನೆಂದು ಭಾವಿಸಿದರೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರನ್ನೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಇದು ನಿಮಗೆಲ್ಲ ಗೊತ್ತೈತಿ, ಬಿಡಿಸೋ ಅವಶ್ಯಕತೆ ಇಲ್ಲ. ಲಿಂಗದ ಬಾಯಿ ಜಂಗಮವೆಂದು, ಯಾವ ಲಿಂಗ ನಿರಾಕಾರ ನಿರ್ಗುಣ ಸ್ವರೂಪದಲ್ಲಿದೆಯೋ ಆ ಲಿಂಗದ ತೃಪ್ತಿ, ಲಿಂಗದ ಸಂತೃಪ್ತಿ ಎಲ್ಲಡಗಿದೆ ಅಂತ ಕೇಳಿದ್ರೆ ಜಂಗಮದ ಮುಖದಲ್ಲಡಗಿದೆ. ಲಿಂಗದ ಬಾಯಾಗಿ ಲಿಂಗದ ಸಂತೃಪ್ತಿಗಾಗಿ ಇರೋದೇ ಜಂಗಮ. ಆ ಜಂಗಮದ ಮುಖದಲ್ಲಿ ನೀಡಿದ ಪ್ರಸಾದ, ಜಂಗಮದ ಮುಖದಲ್ಲಿ ಮಾಡಿದ ಸೇವೆ ಅದು ಲಿಂಗ ಸಂತುಷ್ಟಿಗೆ ಕಾರಣ ಆಗೋದು. ನಾವು ಪರಮಾತ್ಮನ ಸಂತುಷ್ಟಿ ನೇರವಾಗಿ ಮಾಡಕ್ಕೆ ಬರೋದಿಲ್ಲ. ಪರಮಾತ್ಮ ತನ್ನ ಸೇವೆಯನ್ನು ಪಡ್ಕೊಳ್ಳೋಕ್ಕಾಗಿ ಜಂಗಮ ರೂಪದೊಳಗದನ. ಆ ಜಂಗಮ ಮುಖಕ್ಕೆ ನೀಡಿದ್ದೆಲ್ಲವೂ ಕೂಡ ಲಿಂಗ ಸಂತುಷ್ಟಿಗೆ ಕಾರಣ ಆಗುವಂಥದ್ದು. ಹಾಗಾದರೆ ಆ ಜಂಗಮ ಮುಖದಲ್ಲಿ ಸಂತೃಪ್ತಿಯನ್ನು ಮಾಡೋದು ಅಂದರೆ ಯಾವ ಪರಮಾತ್ಮ ಸಕಲ ಜೀವರಾಶಿಗಳ ರೂಪದಲ್ಲಿ ತೋರ್ತಾನಲ್ಲ, ಸಕಲ ಜೀವರಾಶಿಗಳ ರೂಪದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಕಂಡು ನಮ್ಮ ಮತ್ತು ಪರಮಾತ್ಮನ ಆ ಜಂಗಮ ಮತ್ತು ಭಕ್ತನ ಸಂಬಂಧವನ್ನು ಅರಿತು ಜಂಗಮ ರೂಪ ಆಗಿ ನಿಂತಿರ್ತಕ್ಕಂಥ ಪರಮಾತ್ಮ ಯಾವ ರೂಪದಲ್ಲಿ ಯಾವುದೇ ಸಂದರ್ಭದಲ್ಲಿದ್ದರೂ ಕೂಡ ತಕ್ಷಣ ಅದಕ್ಕೆ ಸ್ಪಂದಿಸ್ತಕ್ಕಂಥ ಅಂತಃಕರುಣೆಯಿಂದ ವರ್ತಿಸೋದೈತಲ್ಲ, ಅದು ಲಿಂಗ ಸಂತುಷ್ಟಿಗೆ ಕಾರಣ ಆಗುವಂಥದ್ದು. ಯಾರಿಗೆ ಎಲ್ಲೇ ಕಷ್ಟ ಇರಲಿ, ನೋವಿರಲಿ, ತೊಂದರೆ ಇರಲಿ, ಅಂಥ ಕಷ್ಟಗಳಿಗೆ ಸ್ಪಂದಿಸೋದು ಜಂಗಮ ಮುಖವಾಗಿರ್ತಕ್ಕಂಥ ಲಿಂಗದ ಸಂತೃಪ್ತಿಗೆ ಕಾರಣ ಆಗೋದು ಹೇಗೆ ಅಂತ ಕೇಳಿದ್ರೆ, ಜಂಗಮದಲ್ಲಿ ದಾಸೋಹವನ್ನು ಮಾಡೋ ಮುಖಾಂತರವಾಗಿ, ಜಂಗಮದಲ್ಲಿ ಸೇವೆಯನ್ನು ಮಾಡೋ ಮುಖಾಂತರವಾಗಿ ಲಿಂಗದ ಸಂತುಷ್ಟಿಗೆ ಕಾರಣ ಆಗುವಂಥದ್ದು. ಅದಕ್ಕೆ ಜಂಗಮಕ್ಕೆ ಏನು ಇಟ್ಟಾರಂದ್ರೆ ದಾಸೋಹದ ಮುಖವನ್ನು ಇಟ್ಟಾರ. ಏನು ನಾವು ಪಡೆದೀವಿ, ಪಡೆದದ್ದೆಲ್ಲವೂ ಕೂಡ ಪರಮಾತ್ಮನ ಪ್ರಸಾದ ರೂಪದಲ್ಲಿ ಪಡೆದೀವಿ. ಅದನ್ನು ನಾವು ಒಬ್ಬರೇ ಪಡೆಯೋದಲ್ಲ, ಪರಮಾತ್ಮನಿಗೆ ಅರ್ಪಿಸಿ ಪಡೆಯೋದು. ಕೊಡವನು ನಾನು, ಪಡೆಯವನು ಅನ್ನೋ ಭಾವ ಮೀರಿ ಕೊಟ್ಟವನು ಅವನೇ, ಇಲ್ಲಿ ಕೊಡುವವನು ಅವನೇ, ಅಲ್ಲಿ ಪಡೆದು ಆನಂದಿಸುವವನು ಅವನೇ. ಇಲ್ಲಿ ಉಂಬಡು ಲಿಂಗಕ್ಕೆ ಬೋನ, ಅಲ್ಲಿದ್ದಡು ಲಿಂಗಕ್ಕೆ ಬೋನ ಅನ್ನೋ ಭಾವದಿಂದ ಅರ್ಪಿಸಿಕೊಳ್ಳೋದೈತಲ್ಲ, ಅದು ಭಕ್ತ ಮತ್ತು ಜಂಗಮದ ಸಂಬಂಧ. ಇಂಥ ಭಕ್ತ ಮತ್ತು ಜಂಗಮದ ಸಂಬಂಧವನ್ನು ಅರಿತು ಜಗದ್ಭರಿತವಾಗಿ ತುಂಬಿರ್ತಕ್ಕಂಥ ಜಂಗಮದ ಮುಖಾಂತರವಾಗಿ ಲಿಂಗದ ಸಂತೃಪ್ತಿಯನ್ನು ನಾವು ಹೆಂಗೆ ಮಾಡಬೇಕು ಅನ್ನೋದನ್ನು ಜಂಗಮ ತತ್ವದ ಮುಖಾಂತರವಾಗಿ ಬಸವಾದಿ ಪ್ರಮುಖರು ನಮಗೆಲ್ಲ ತೋರಿಸಿಕೊಟ್ಟಾರ. ಆ ನೆಲೆಯಲ್ಲಿ ನಾವೆಲ್ಲ ಜಂಗಮ ಅನ್ನೋದನ್ನು ಸರಿಯಾದ ಅರಿವಿನಿಂದ ಗ್ರಹಿಸಿಕೊಂಡು ಅಂತಪ್ಪ ಅರಿವು ಆಚಾರ ಅನುಭಾವವುಳ್ಳ ಜಂಗಮ ನಮ್ಮಲ್ಲಿ ಸುಳಿದಾಗ ಆ ಜಂಗಮದ ಅನುಭವವನ್ನು ಪಡೆದುಕೊಂಡು ನಾವು ಜಂಗಮ ಮುಟ್ಟಿ ಜಂಗಮವೇ ಆಗ್ತಕ್ಕಂಥ ನೆಲೆಯನ್ನು ಕಂಡುಕೊಳ್ಳೋಣ ಅನ್ನುವಂಥ ಒಂದು ವಿಚಾರವನ್ನು ತಮ್ಮೆಲ್ಲರ ಮುಂದಿಟ್ಟು ಈ ನುಡಿ ಸೇವೆಯನ್ನು ಅಪ್ಪ ಬಸವಣ್ಣನವರ ಶ್ರೀಪಾದಕ್ಕೆ ಸಮರ್ಪಿಸ್ತೇನೆ. ತಮ್ಮೆಲ್ಲರಿಗೆ ಭಕ್ತಿಯ ಶರಣು ಶರಣಾರ್ಥಿ. ಧನ್ಯವಾದ ಕೋರೆ. ಚೈತನ್ಯ ರೂಪ ಜಂಗಮದ ಮಹತ್ವವನ್ನು ಜಂಗಮ